ನಮಸ್ಕಾರ ರೀ ನಮ್ಮ ಬೀದರ್ ಮಂದಿಗೆ. ನಂಗೆ ಸ್ವಲ್ಪ ಸರ್ದಿ ಆಗ್ಯದ್ರಿ, ಕೋಲ್ಡ್ ಆಗ್ಯದ, ಗಂಟಲೆಲ್ಲ ನೈಲತ್ತದ. ಇಲ್ಲಿ ನೋಡ್ರಿ, ನಾ ಹೈದ್ರಾಬಾದ್ಗೆ ಹೋಗ್ಲತ್ತಿದ್ದೆ, ಒಂದು ರಿಸೆಪ್ಷನ್ ಇತ್ತು ರೀ. ಹಾಗಾಗಿ ರೆಡಿಯಾಗಿ ಮಸ್ತಾಗಿ ಹೋಗೋತೀವಿ ನೋಡ್ರಿ. ಈವ್ನಿಂಗ್ ಇತ್ತು ರೀ, ಆರಾಮ್ ಮಸ್ತ್ ಬಿಸಿಲಿದ್ದಿಲ್ಲ ಏನಿಲ್ಲ. ನಾವು ನಿನ್ನೆ ಒಂದು ವಿಡಿಯೋ ಬಿಟ್ಟಿದ್ದಾರೆ ಗೆಟ್ ರೆಡಿ ವಿತ್ ಮೀ ಅಂತ. ಸೊ ಅದನ್ನು ಚೆನ್ನಾಗಿ ರೆಸ್ಪಾನ್ಸ್ ಬಂದದ್ರಿ. ಹೀಗೆ ಸಪೋರ್ಟ್ ಮಾಡಿರಿ. ನೋಡ್ರಿ, ಈಗ ಫೈನಲಿ ಬಂದೆವು. ಈಗ ಭಾಳ ದೂರ ಐತ್ರಿ, ಬರ್ಲಿಕ್ಕೆ 4 ಗಂಟೆ ಆಯ್ತಪ್ಪ ಹೈದ್ರಾಬಾದ್ ಬರ್ಬೇಕಂದ್ರು. ನೋಡ್ರಿಕ ನಾನು ನನ್ನ ಮಗ ಈಗ ಹಸೋಗ್ಯವ್ರಿ. 10:30 ಆಗಿತ್ತು. ಹಾಗಾಗಿ ಬಂದೊಂದು ಹಾಫ್ ಆನ್ ಅವರ್ಗೆ ಮತ್ತು ಊಟ ಮಾಡೋಕ್ಕೆ ಹೋಗಿದ್ದೆವು. ನನ್ನ ಮಗ ಊಟ ಅನ್ನತ್ತಿದ್ದ. ಇಲ್ಲಿ ನೋಡ್ರಿ, ಮಟನ್ ಹರೀಸ್ ಮಾಡ್ಯಾರ, ಚಿಕನ್ ಹರೀಸ್ ಮಾಡ್ಯಾರ ನೋಡ್ರಿ, ಮಸ್ತಾಗಿತ್ತು. ನಾ ಮಟನ್ ಹರೀಸ್ ತೊಗೊಂಡಿದ್ದೆ ರೀ. ಈಗ ನಾನಿದ್ದು ರೀ. ಈಗ ಇದು ಪ್ರಾನ್ಸ್ ಅವ ರೀ. ನಂಗೆ ಗೊತ್ತೇ ಆಗಿಲ್ಲ ರೀ ಇದು ಪ್ರಾನ್ಸ್ ಅವ ಅಂತ. ಆಮೇಲೆ ಗೊತ್ತಾಗ್ಯದ ನನಗೆ. ನಾ ಒನ್ ಟೈಮು ತಿಂದೇ ಇಲ್ಲ ಪ್ರಾನ್ಸ್, ಬಟ್ ಆ ಫಂಕ್ಷನ್ದಾಗ ತಿಂದೀನಿ. ಆಮೇಲೆ ಗೊತ್ತಾಗ್ಯದ ನನಗೆ ಅದು ಪ್ರಾನ್ಸ್ ಅದ ಅಂತ. ಟೇಸ್ಟ್ ಇತ್ತು ಬಿಡ್ರಿ. ನೋಡ್ರಿ, ಈಗ ಎಷ್ಟು ಐಟಮ್ ಮಾಡ್ಯಾರ ನೋಡ್ರಿ. ಇದು ಫಿಶ್ ಫ್ರೈ ಅದ ನೋಡ್ರಿ. ಇದು ಫಿಶ್ ಫ್ರೈ ನನ್ನ ಮಗನಿಗೆ ಭಾಳ ಇಷ್ಟ ಅಂತ, ಮತ್ತು ಅದಕ್ಕೆ ಅವ್ನ ಸಲಗೂ ಇಟ್ಕೊಂಡಿನ್ರಿ. ಮತ್ತು ಇದೇನೋ ಗೋಲ್ಡನ್ ಚಿಕನ್ ಅಂತ್ರಿ. ಇದನ್ನು ಟೇಸ್ಟ್ ಆಗಿತ್ತು, ಬಟ್ ಕಲರ್ ನೋಡಿದ್ರೆ ಏನು ತಿನ್ಸೋಗಲ್ತು. ಬಟ್ ಓಕೆ, ಚಂದಿತ್ತು ರೀ. ಇದು ಭೀ ಏನೋ ಐತ್ರಿ ಕೈನೋ. ಇದು ಅದ ನೋಡ್ರಿ ಗೋಲ್ಡನ್ ಚಿಕನು. ಅದು ಏನಿತ್ತೋ ಗೊತ್ತಿಲ್ಲ. ಇದು ನೋಡ್ರಿ ಚಿಕನ್ ಸುಕ್ಕ ಅದ ನೋಡ್ರಿ. ಇಲ್ಲಿ ನೋಡ್ರಿ ತಂದೂರಿ ಚಿಕನ್ ಅಂತ್ರಿ ಇದು. ಇದು ನೋಡ್ರಿ, ಈಗ ಚಿಕನ್ದು ಗ್ರೇವಿ ಅದ ರೀ. ಈಗ ನಾನು ನನ್ನ ಮಗ ಮಸ್ತ್ ಊಟ ಮಾಡ್ತೀವಿ ರೀ. ಹಸು ಅಂದ್ರೆ ಭಾಳ ಆಗ್ಯಾವ, ಅವನಿಗಂತೂ ಭಾಳ ಹಸೋಗ್ಯಾವ. ಎಲ್ಲನೂ ಇಟ್ಕೊಂಡಿನಿ ನೋಡ್ರಿ. ಈಗ ನನ್ನ ಮಗಳೆಲ್ಲ ಕಮ್ಮಿನೇ ಇಟ್ಕೊಂಡಾಡ್ರಿ. ಏನು ಅಷ್ಟೆಲ್ಲ ತಿನ್ನಲ್ಲ ಅಂತ. ನಾನು ನನ್ನ ಮಗ ತಿಂತೀವಂತ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿನಿ. ಮಸ್ತಾಗಿ ಊಟ ಮಾಡ್ತೀವಿ ರೀ. ಸೂಪರಾಗಿತ್ತು. ಖರೆ ಹೇಳ್ಬೇಕಂದ್ರೆ ನಾನ್ ವೆಜ್ ಊಟ ರಿಸೆಪ್ಷನ್ಗೆ ಬರ್ಬೇಕಂದ್ರೆ ಹೈದ್ರಾಬಾದ್ ನೋಡ್ರಿ. ನಮ್ಮ ಬೀದರ್ನಾಗ ಏನು ಅಷ್ಟು ಚಂದ ಮಾಡಲ್ಲ ರೀ. ಬಟ್ ರಿಸೆಪ್ಷನ್ನಾಗ ಮನ್ಸಿಗೆ ನಾನ್ ವೆಜ್ ಮಾಡಲ್ಲ ರೀ. ನಮ್ಮ ಹತ್ರ ಹೈದ್ರಾಬಾದಲ್ಲಿ ಕಂಪಲ್ಸರಿ ಮಾಡ್ತಾರೆ ರೀ ನಾನ್ ವೆಜ್ಜು. ಮಾಡ್ತಾರಂದ್ರೂ ತೋಲ್ ಭಾರಿ ಮಾಡ್ತಾರೆ ರೀ. ವೆಜ್ ಡಿಪಾರ್ಟ್ಮೆಂಟು ತೋಲ್ ಭಾರಿ ಇತ್ತು. ಮತ್ತು ಆ ಕಡೆ ಫುಲ್ ಗೋಬಿ ಮಂಚೂರಿ, ನೂಡಲ್ಸು ಭಾರಿ ತಲೆನು. ಬಟ್ ಅದೇನು ಕ್ಲಿಪ್ ಇಲ್ಲ. ಇಲ್ಲಿ ನೋಡ್ರಿಕ ನನ್ನ ಮಗ ಇಲ್ಲೂ ಬಿಡಲ್ಲ ರೀ ವಾಚ್ ಮಾಡೋದು. ಅವ್ನಿಗೆ ಕಾಯೋದೇ ಒಂದು ದೊಡ್ಡ ಟಾಸ್ಕ್ ಅದ ರೀ ನನಗೆ. ಬಾಯ್ ರೀ, ಗುಡ್ ನೈಟ್ ರೀ.